ಇವತ್ತಿನ ದೇವಸ್ಥಾನಗಳ ಹುಡುಕಾಟದಲ್ಲಿ ನಮಗೆ ಕಂಡಿದ್ದು ಹಾಲಾಡಿಯ ಲಕ್ಷ್ಮೀನರಸಿಂಹ ದೇವಸ್ಥಾನ. ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿಯ ವಾರಾಹಿ ನದಿ ತಟದಲ್ಲಿ ಸ್ಥಾಪಿತವಾಗಿರುವಂಥದ್ದು ಈ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ. ಸುಮಾರು 200 ವರ್ಷಗಳ ಇತಿಹಾಸ ಹೊಂದಿರೋ ಈ ಕ್ಷೇತ್ರ 700 ವರ್ಷಗಳ ಹಿಂದೆ ಶೃಂಗೇರಿ ಶಾರದಾ ಪೀಠದ 14ನೇ ಪೀಠಾಧಿಪತಿಗಳಾದ ನರಸಿಂಹ ಭಾರತೀ ಸ್ವಾಮಿಯವರಿಗೆ ಕನಸಿನಲ್ಲಿ ಬಂದು ನದಿಯ ಒಳಗಿರುವ ಲಕ್ಷ್ಮೀ ನರಸಿಂಹ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕೆಂದು ದೇವರು ತಿಳಿಸಿದ್ದು ಯತಿಗಳು ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ರು ಅನ್ನೋದು ಇಲ್ಲಿಯ ಇತಿಹಾಸ. ಇಲ್ಲಿನ ದೇವಸ್ಥಾನದ ಭೇಟಿ ಏನೋ ಒಂದು ರೀತಿಯ ಮನಸ್ಸಿಗೆ ಖುಷಿಯನ್ನು ನೀಡಿತು. ಹಾಗೆ 1-2 ಗಂಟೆಗಳ ಕಾಲ ಇಲ್ಲಿಯ ಅರ್ಚಕರು ನಮ್ಮನ್ನು ಕರೆದು ಕೆಲವೊಂದು ಉತ್ತಮವಾದ ಸಂದೇಶಗಳನ್ನು ಕೂಡ ನೀಡಿದರು. ನೀವು ಕೂಡ ಈ ಅದ್ಭುತವಾದ ದೇವರ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಮುಂದಿನ ವಿಶೇಷವಾದ ಸ್ಥಳದ ಜೊತೆ ಮತ್ತೆ ಭೇಟಿಯಾಗುವ. ಅಲ್ಲಿ ತನಕ ಕೀಪ್ ಟ್ರಾವೆಲಿಂಗ್.